ಬೆಂಗಳೂರಿಗೆ ಹೋಗಿ ರಾಹುಲ್ ಗಾಂಧಿ ಸಾಹೇಬ್ ಭೇಟಿ ಬಂದ ನಂತರ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಸುರ್ಜೇವಾಲ ಸಾಹೇಬರು ಮತ್ತು ನಮ್ಮ ವೇಣುಗೋಪಾಲ್ ಕುತ್ಕೊಂಡು ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ನಮ್ಮ ಬಿ ಕೆ ಹರಿಪ್ರಸಾದ್ ಅವರು ಅಧ್ಯಕ್ಷರ ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡಿ ಒಳ್ಳೆ ರಿಸಲ್ಟ್ ಕೊಡ್ತಕ್ಕಂಥದ್ದು. ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ನಾನಂತೂ ಬಹಳ ಸ್ಪಷ್ಟವಾಗಿ ಹೇಳಿದೆ, ನಮ್ಮ ಜಿಲ್ಲೆಯಲ್ಲಿ ಸಂತೋಷ್ ಲಾಡ್ ಆಗಲಿ, ಪ್ರಸಾದ್ ಆಗಲಿ, ನಾನಾಗಲಿ, ನಾವು 3 ಮಂದಿ ಒಟ್ಕಟ್ಟಿದ್ವಿ. ನಮ್ಮಲ್ಲಿ ಯಾವುದೇ ಡಿಫರೆನ್ಸ್ ಇಲ್ಲ. ಸಮಯ ಸಂದರ್ಭ ಬಂದ್ರೆ ಒಂದು ರೈಟ್ ಕೊಡೋದನ್ನ ಬಂದು ಮಾಡೋದು ನಾನು ಕೂಡ ಮನವಿ ಮಾಡಿ ಬಂದಿನಿ. ಅವ್ರು ಕೊಟ್ಟರೆ ಒಳ್ಳೆ ರೀತಿಯಿಂದಾಗಿ ಒಬ್ಬ ಸಚಿವನಾಗಿ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ನಾನು ಕೆಲಸವನ್ನು ಮಾಡ್ತೀನಿ. ಸರ್, ಯಾಕೆ ಡಿಲೇ ಆಗ್ತಾ ಇದೆ? ಇಷ್ಟ್ಯಾಕೆ ಜಿಲ್ಲೆಯಲ್ಲಿ ಈಗ ಮಂತ್ರಿಮಂಡಲ ಆಯಿತು, ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯ್ತು, ಕೆಲವು ಕಡೆ ಮುಖ್ಯಮಂತ್ರಿಗಳು ವಿಸಿಟ್ ಮಾಡಿದ್ರು. ಹಿಂಗಾಗಿ ಕೆಲವು ಕಡೆ ಲೇಟ್ ಆಗೋದು ಸಹಜಿಕ. ಯಾಕೆ ಸರ್ಕಾರ ಐತಿಲ್ಲ ಅನ್ನಂಗೆ ಐತಿ ರಾಜ್ಯದಲ್ಲಿ. ಸರ್ಕಾರ ಸಮರ್ಥವಾಗಿ ಕೆಲಸ ಮಾಡ್ತಿದ್ರು. ಇಷ್ಟು ಫಾಸ್ಟ್ ಯಾರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ರು. ಕ್ಷೇತ್ರದ ಪ್ರಮುಖ ಖಾತೆಗಳಿಗೆ ಸಚಿವರಿಲ್ಲ. ಶಿಕ್ಷಣ ಕ್ಷೇತ್ರ ಇವತ್ತಿನ ಒಂದು ಟಿ ಸಿ ಇಶ್ಯೂ ಮಾಡಕ್ಕಾಗೋದು ಒಂದು ಪ್ರೈಮರಿ ಹೈಸ್ಕೂಲ್ ಅಲ್ಲಿ. ಟಿ ಸಿ ಇಶ್ಯೂ ಮಾಡೋಕೆ ಮಂತ್ರಿಗಳೇ ಇರ್ಬೇಕು ಅಂತಲ್ಲ. ಮಧುಮಲ್ಕಾರ್ಜುನವರು ಕೃಷಿ ಕ್ಷೇತ್ರಕ್ಕೂ ಸಚಿವರೇ ಸರಿಯಾಗಿ ಚರ್ಚೆ ಮಾಡೋದು. ಇದು ಬಹಳ ಡಿಲೇ ಆಗ್ತದೆ. ಉನ್ನತ ಎಜುಕೇಶನ್ ಟೈಮಿಗೆ ಅದೂ ಇಲ್ಲ. ಅಲ್ಲ, ಎಲ್ಲಾ ಖಾತೆಗೂ ಎಲ್ಲ ಸಚಿವರು ಬೇಕ. ಪೂರ್ಣ ಪ್ರಮಾಣದಲ್ಲಿ ಸಚಿವ ಸಂಪುಟ ಮಾಡಕ್ಕೆ ಒಂದ ಬಾರಿ ಯಾವುದೇ ಪಾರ್ಟಿ ಒಳಗೆ ಆಗಲ್ಲ. ಸ್ವಲ್ಪ ಟೈಮ್ ಕೊಡ್ತಿದ್ದೆ, ಬಂದದ್ದು ಎರಡೇ ಅಭಿಪ್ರಾಯ ಮುಗಿಸ್ತಾರೆ. ಆ ಕಡೆ ಗವರ್ನರ್ ಮುಗೀತ ಅಂತ ಹೇಳಿ ಎಲ್ಲಾ ಯೂನಿವರ್ಸಿಟಿಗಳು ಯೂನಿವರ್ಸಿಟಿಗಳೆಲ್ಲ ಉಪಕುಲಪತಿ ಆಮೇಲೆ ಶಾಸಕರು ಒತ್ತಡ ಜಾಸ್ತಿ ಇರುತ್ತೆ ಸಿಎಂ ಅವ್ರಿಗೆ. ಅದಕ್ಕೆ ಅವ್ರು ಯಾರು 34 ಮಂದಿ ಮಂತ್ರಿ ಮಾಡ್ತಾರೆ, ನಾವೆಲ್ಲರೂ ಸಮರ್ಥವಾಗಿ ಅವ್ರು ಏನೇನು ಮಾಡಕ್ಕೆ ನಾವು ರೆಡಿ ಇದ್ದೀವಿ. ಆಕಾಂಕ್ಷಿಗಳು ಜಾಸ್ತಿ ಆಗ್ತಾರೆ. ನ್ಯಾಚುರಲ್ ಯಾರು ಎಮ್ ಎಲ್ ಎ ಆಗ್ತಾರೆ, ಸ್ವಲ್ಪ ಸೀನಿಯರ್ ಇರ್ತಾರೆ, ಅವ್ರು ಕೇಳ್ತಕ್ಕಂಥದ್ದು. ಆಮೇಲೆ ಇವತ್ತು ವಿಶೇಷವಾಗಿ ಯುವಕರಿಗೆ ಅವಕಾಶ ಕೊಡ್ಬೇಕಂತ ಹೇಳ್ತಿದೆ. ಹಿಂಗೆ ಕೆಲವು ವ್ಯವಸ್ಥೆಗಳಿಗೆ ಚರ್ಚೆ ಪ್ರಾರಂಭ ಆಗಿದೆ. ಫಸ್ಟ್ ಟೈಮ್ ಇದ್ದವರು, ಸೆಕೆಂಡ್ ಟೈಮ್ ಇದ್ದವರು, ಥರ್ಡ್ ಟೈಮ್ ಇದ್ದವರು, ಸ್ವಲ್ಪ ಅನುಭವ ಇದ್ದವರು ಮಾಡ್ಬೇಕಂತ ತಿಳ್ಕೊಂಡ್ರೆ ಲೆಕ್ಕಾಚಾರ ಹೇಳಿದೆ. ಜಾತಿ ಲೆಕ್ಕಾಚಾರನೂ ಜಾಸ್ತಿ ಆಗೈತೆ. ಸ್ವಲ್ಪ ಅಂತ ಜಾತಿ ವಿಷಯಕ್ಕೆ ನಾನು ಮಾತಾಡೋದಿಲ್ಲ. ಸರ್ವಧರ್ಮ ಒಂದು ಅಷ್ಟೇ.